ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ಜಿ ಅವರು ನಮ್ಮ ಹುಬ್ಬಳ್ಳಿ ವಿಚಾರಕ್ಕೆ ಆಗಮಿಸಿ ಸಿದ್ದಾರೂಢಪ್ಪಗಳ ಒಂದು ಕೈಲಾಸ ಮಂಟಪದಲ್ಲಿ ಒಂದು ಕಾರ್ಯಕ್ರಮ ಮಾಡುವುದರ ಮುಖಾಂತರ ಅವರು ಆಗಮಿಸಿದ್ದಕ್ಕಾಗಿ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಂದ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ವಿಷಯ ನಮ್ಮಲ್ಲೇ ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ ವಿಧಾನಸಭಾ ಬೆಳಗಾವಿ ಚಳಿಗಾಲ ಅಧಿವೇಶನದ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ಇರ್ತಕ್ಕಂಥ ಜಿಲ್ಲೆಯ ಎಲ್ಲ ಸಮಸ್ಯೆಗಳ ಆಲಿಸಿಕೊಂಡು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದಂಥ ಪಕ್ಕಹಳ್ಳಿ ಬೈರೇಗೌಡರಿಗೂ, ರಾಜ್ಯಾಧ್ಯಕ್ಷರಿಗೂ, ನಮ್ಮ ಜಿಲ್ಲೆಯಿಂದ ಬಂದಂಥ ಎಲ್ಲ ರೈತ ಮುಖಂಡರಿಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ಕೂಡ ಎರಡು ಮಾತುಗಳನ್ನು ಹೇಳಿ ಸರ್. ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ವೀಕ್ಷಣೆ ಮಾಡಿಕೊಂಡು ಮುಂಬರುವ 13ನೇ ತಾರೀಕಿಗೆ ಬೆಳಗಾವಿ ವಿಧಾನಸೌಧದ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜ್ವಲಂತ ಸಮಸ್ಯೆಗಳಿರ್ಬೋದು, ವಕಫ್ ಇರ್ಬೋದು, ಖಾಸಗೀಕರಣ ಇರ್ಬೋದು, ವಿದ್ಯುತ್ ಖಾಸಗೀಕರಣ, ಎಲ್ಲದರ ಬಗ್ಗೆ ನಾವು ಸರ್ಕಾರಕ್ಕೆ ಕಿವಿ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾಡಿಕೊಂಡಾರ. ನಮ್ಮ ಜಿಲ್ಲೆಯಿಂದ ಬೃಹತ್ ಸಂಖ್ಯೆ ಒಳಗೆ ಅವ್ರಿಗೆ ಕೈ ಜೋಡಿಸಿ ಇರ್ತಕ್ಕಂಥ ಸಮಸ್ಯೆಗಳ ಒಳಗೆ ನಾವು ಪಾಲ್ಗೊಂಡು ಅದನ್ನು ಯಶಸ್ವಿಗೊಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ರಾಜ್ಯಾಧ್ಯಕ್ಷರಿಗೆ ಎಲ್ಲರ ಪರವಾಗಿ ತುಂಬ ಸ್ವಾಗತ ಕೋರುತ್ತಾ ಅವ್ರಿಗೂ ಕೂಡ ಎರಡು ಮಾತನಾಡಲಿಕ್ಕೆ ಅವಕಾಶ. ನಮಸ್ಕಾರ. ಈ ದಿನ ವಿಶೇಷವಾಗಿ ಸಿದ್ದಾರೂಢರದು ಮಠವನ್ನು ವೀಕ್ಷಣೆ ಮಾಡಿದ್ದೀವಿ. ಕೈಲಾಸ ಮಂಟಪದಲ್ಲಿ ಕುಂತಿದ್ದೀವಿ. ಇದಕ್ಕೆ ದೊಡ್ಡ ಇತಿಹಾಸ ಇದೆ. ಕರ್ನಾಟಕದ ಭಾಳ ದೊಡ್ಡ ಪರಂಪರೆಯಲ್ಲಿ ಒಂದು. ಈಗ ನಾವು ಬಂದಂಥ ಉದ್ದೇಶ ಜಿಲ್ಲೆಯ ಪ್ರಮುಖ ಕಾರ್ಯಕರ್ತರನ್ನ ಭೇಟಿ ಮಾಡೋದು ಮತ್ತು ಬೆಳಗಾವಿಯಲ್ಲಿ ನಡೀತಕ್ಕಂಥ ಸುವರ್ಣಸೌಧದ ಅಧಿವೇಶನ ಏನು ಪ್ರಾರಂಭ ಆಗಿದೆ, ನಾವು ಬರುವ 13ನೇ ತಾರೀಕು ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುತ್ತಿಗೆ ಕಾರ್ಯಕ್ರಮದ ಬಹಳ ಮುಖ್ಯವಾದಂಥ ವಿಚಾರಗಳನ್ನು ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ, ಸರ್ಕಾರವನ್ನು ಗಮನ ಸೆಳೀಲಿಕ್ಕೆ, ಸರ್ಕಾರವನ್ನು ಸರಿದಾರಿಯಲ್ಲಿ ತಿದ್ದಿ ತಗೊಂಡು ಹೋಗುವಂಥ ಕೆಲಸಕ್ಕೆ ರೈತರು ಭಾಳ ಜವಾಬ್ದಾರಿಯನ್ನು ಹೊತ್ತು ಆ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ಆ ದಿಕ್ಕಲ್ಲಿ ಇಲ್ಲಿಯ ಸ್ಥಳೀಯ ವಿಷಯಗಳನ್ನು ಕಲಿತು ಚರ್ಚೆ ಮಾಡಲಿಕ್ಕೆ ಇಲ್ಲಿ ಮುಖ್ಯ ಕಾರ್ಯಕರ್ತರ ಜೊತೆ ಒಂದು ಸಮಾಲೋಚನಾ ಸಭೆಯಲ್ಲಿ ಕೈಲಾಸ ಮಂಟಪದಲ್ಲಿ ಸೇರಿದೆ.